ಒಂದು ಕಡೆ ರಾಜ್ಯದಲ್ಲಿ ಎಸ್ಐಆರ್ಗೆ ಆಯೋಗ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಮೇ 20ರಿಂದ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನ ಮಾಡುವುದಕ್ಕೆ ಚುನಾವಣಾ ಆಯೋಗ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾ ಇದೆ. ಮೇ 20ರಿಂದ ಕಾಂಗ್ರೆಸ್ನಿಂದ ಈ ಬಗ್ಗೆ ಮಹತ್ವದ ಮೀಟಿಂಗ್ ಆಗ್ತಾ ಇದೆ. ಇವತ್ತು ಟೆನ್ಷನ್ ಶುರುವಾಗಿದೆ ಕಾಂಗ್ರೆಸ್ಗೆ. ಎಸ್ಐಆರ್ಗೆ ಈ ಮೊದಲಿಂದಲೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು ಕಾಂಗ್ರೆಸ್. ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಅಷ್ಟೇ ಅಲ್ಲ, ಶಾಸಕರು, ಸಂಸದರು, ಪರಾಜಿತ ಅಭ್ಯರ್ಥಿಗಳು ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಲೈನ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ಎಸ್ಐಆರ್ಗೆ ಈ ಹಿಂದಿನಿಂದಲೂ ಕೂಡ ಯಾವಾಗ ಮೊದಲ ಹಂತದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ 5 ರಾಜ್ಯಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆಯಿತು, ಅವಾಗಿಂದಲೂ ಕೂಡ ದೊಡ್ಡ ಮಟ್ಟದ ಆಕ್ರೋಶ ಇದೆ. ಅಂದ್ರೆ ವಿಪಕ್ಷ ಆಗಿರುವಂತಹ ಕಾಂಗ್ರೆಸ್ ಮತ್ತು ಅದರ ಬೇರೆ ಬೇರೆ ಮಿತ್ರ ಪಕ್ಷಗಳಿಂದ. ಈಗ ರಾಜ್ಯದಲ್ಲಿ ಫೈನಲಿ ಕರ್ನಾಟಕಕ್ಕೂ ಎಸ್ಐಆರ್ ಎಂಟ್ರಿ ಕೊಟ್ಟಿದೆ, ಮಾಡೋಕೆ ಸಿದ್ಧತೆಗಳಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಸೀರಿಯಸ್ ಆಗಿದೆ ಅಂದ್ರೆ ಪರಾಜಿತ ಅಭ್ಯರ್ಥಿಗಳು, ಮಾಜಿ MLAಗಳು ಎಲ್ಲರನ್ನೂ ಸೇರಿಸಿಕೊಂಡು ಮಹತ್ವದ ಮೀಟಿಂಗ್ ನಡೆಸೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಸೊ ಹಾಗಾಗಿ ಏನಾಗಬಹುದು ಕಾಂಗ್ರೆಸ್ನಲ್ಲಿ, ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಅರುಣ್, ಪ್ರಮುಖವಾಗಿ ಚುನಾವಣಾ ಆಯೋಗ ಕರ್ನಾಟಕದಲ್ಲಿ ಎಸ್ಐಆರ್ ಪ್ರಕ್ರಿಯೆಗೆ ಯಾವಾಗ ಚಾಲನೆಯನ್ನು ಕೊಡ್ತು, ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಅದರ ಪ್ರಕ್ರಿಯೆಗಳು ಕೂಡ ನಡೀತದೆ. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಿದ್ಧತೆಯನ್ನು ಆರಂಭಿಸಿದೆ. ಪ್ರಮುಖವಾಗಿ ಈ ಒಂದು ಎಸ್ಐಆರ್ ಪ್ರಕ್ರಿಯೆಯ ಮೇಲೆ ಹದ್ದಿನ ಇಡೋದಕ್ಕೆ ಕಾಂಗ್ರೆಸ್ ಚಿಂತನೆಯನ್ನು ಮಾಡಿಕೊಂಡಿತ್ತು. ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ರಾಜ್ಯದ ಪದಾಧಿಕಾರಿಗಳಿಗೆ, ರಾಜ್ಯದ ಅಧ್ಯಕ್ಷರಿಗೆ ಸಲಹೆಯನ್ನು ಕೂಡ ಕೊಟ್ಟಿದ್ದರು. ಅದೇ ಒಂದು ಕಾರಣಕ್ಕಾಗಿ ಇವತ್ತು ಮಹತ್ವದ ಸಭೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಅಂದರೆ ಇವತ್ತು ಮಧ್ಯಾಹ್ನ 4 ಗಂಟೆಗೆ ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿಯಲ್ಲಿರುವಂಥ ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂಥ ರಣದೀಪ್ ಸುರ್ಜೇವಾಲಾ ಹಾಗೆ DCM DK ಶಿವಕುಮಾರ್ ಅಂದರೆ KPCC ಅಧ್ಯಕ್ಷರು ಕೂಡ ಅವರು. ಆ ಒಂದು ಕಾರಣಕ್ಕಾಗಿ ಅವರ ಮೂವರ ನೇತೃತ್ವದಲ್ಲಿ ಸಭೆಯನ್ನು ಕರೆಯಲಾಗಿದೆ. ಪ್ರಮುಖವಾಗಿ 2023 ಚುನಾವಣೆ ಇರ್ಬೋದು, ಹಾಗೆ 2024ರ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ಆಹ್ವಾನವನ್ನು ಕೊಡಲಾಗಿದೆ. ಸಂಸದರು ಹಾಗೂ ಶಾಸಕರು, ಪರಿಷತ್ ಸದಸ್ಯರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಾರೆ. ಹಾಗೆ ಜಿಲ್ಲಾ ಅಧ್ಯಕ್ಷರಿಗೂ ಕೂಡ ಇಲ್ಲಿ ಆಹ್ವಾನ ಇರುವಂಥ ಕಾರಣಕ್ಕಾಗಿ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿದ್ದಂಥ ವಿಚಾರವನ್ನು ಪ್ರಸ್ತಾಪ ಮಾಡಲಾಗುತ್ತೆ. ಎಸ್ಐಆರ್ ಪ್ರಕ್ರಿಯೆಯನ್ನು, ಅದರಲ್ಲೂ ಮನೆ ಭೇಟಿಯನ್ನು ಏನು ಜೂನ್ 30ರಿಂದ ಜುಲೈ 29ರವರೆಗೆ ನಡೆಸಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ BLA 2ಗಳು ಕಾರ್ಯವನ್ನು ನಿರ್ವಹಿಸಬೇಕು, ಅದನ್ನು ಯಾವ ರೀತಿಯಾಗಿ ನೀವು ಮಾನಿಟರ್ ಮಾಡಬೇಕು ಅನ್ನುವಂಥದ್ದನ್ನು ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಜೊತೆಗೆ ಕೆಲವೊಂದಿಷ್ಟು ಸಲಹೆಯನ್ನು ಕೂಡ ಕೊಡಲಾಗುತ್ತೆ. ಪ್ರಮುಖವಾಗಿ ಎಸ್ಐಆರ್ಗೆ ಈಗಾಗಲೇ ಕಾಂಗ್ರೆಸ್ ಆಕ್ಷೇಪಣೆಯನ್ನು ಮೊದಲಿಂದಲೂ ಕೂಡ ಹೇಳ್ತಾನೆ ಇತ್ತು. ಈ ಒಂದು ಎಸ್ಐಆರ್ BJPಗೆ ಅನುಕೂಲ ಮಾಡಿಕೊಳ್ಳುವ BJPಯ ಏಜೆಂಟ್ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ಆಪಾದನೆಗಳನ್ನು ಕಾಂಗ್ರೆಸ್ ಮೇಲಿಂದ ಮೇಲೆ ಮಾಡ್ತಾ ಇತ್ತು. ಅದರಲ್ಲೂ ಪಂಚರಾಜ್ಯದ ಚುನಾವಣೆಯಲ್ಲಿ ವೆಸ್ಟ್ ಬೆಂಗಾಲನ್ನು ಯಾವಾಗ BJP ಗೆದ್ದುಕೊಳ್ತು, ಅದಾದ ನಂತರದಲ್ಲಿ ವೆಸ್ಟ್ ಬೆಂಗಾಲ್ನ ಅಂದಿನ ಅಂದರೆ ಈಗೇನು ಪರಾಜಿತ CM ಆಗಿರುವಂಥ ಮಮತಾ ಬ್ಯಾನರ್ಜಿಯವರು ಎಸ್ಐಆರ್ ಪ್ರಕ್ರಿಯೆಯ ಕಾರಣಕ್ಕಾಗಿ ನಾನು ಸೋಲನ್ನು ಅನುಭವಿಸಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ್ರು. ಅದಾದ ನಂತರದಲ್ಲಿ ಮಮತಾ ಬ್ಯಾನರ್ಜಿಯವರ ಆರೋಪವನ್ನು ರಾಹುಲ್ ಗಾಂಧಿ ಅವರು ಕೂಡ ಸಮ್ಮತಿಸಿದರು. ದೊಡ್ಡ ಮಟ್ಟದಲ್ಲಿ ಆಂದೋಲನವನ್ನು ಕೂಡ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಎಚ್ಚರಿಕೆಯನ್ನು ಕೂಡ ರವಾನಿಸಿದರು. ಜೊತೆಗೆ ವಿಪಕ್ಷಗಳೆಲ್ಲವೂ ಕೂಡ ಈ ಒಂದು ಎಸ್ಐಆರ್ ಪ್ರಕ್ರಿಯೆಯನ್ನು ವಿರೋಧಿಸಬೇಕು, ಇಲ್ಲಿ BJPಗೆ ಗೆಲ್ಲುವಂತ ರೀತಿಯಲ್ಲಿ ಡೀಟೇಲ್ಸ್ಗೆ ನಿತಿನ್ ನಬೀನ್ ಅವರು ಈಗ BSY ನಿವಾಸಕ್ಕೆ ಆಗಮಿಸಿದ್ದಾರೆ. ಇನ್ನೇನು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಚರ್ಚೆಗಳಾಗತ್ತೆ. ಎಲ್ಲ BJP ನಾಯಕರುಗಳು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದಾರೆ. CT ರವಿ ಅವರು, ಸುರೇಶ್ ಅವರಿದ್ದಾರೆ, B ಶ್ರೀರಾಮುಲು ಅವರಿದ್ದಾರೆ, ಸದ್ಯದ ರಾಜ್ಯಾಧ್ಯಕ್ಷ ಆಗಿರುವಂಥ BY ವಿಜೇಂದ್ರ, BSY ಎಲ್ಲರೂ ಕೂಡ ಕಾದು ನಿಂತ್ಕೊಂಡಿದ್ರು ಅವರ ಆಗಮನಕ್ಕಾಗಿ. ನಿತಿನ್ ನಬೀನ್ ಅವರು ಮೊದಲ ಬಾರಿಗೆ ರಾಜ್ಯಕ್ಕೆ ಬಂದಿರುವಂಥದ್ದು ರಾಷ್ಟ್ರಾಧ್ಯಕ್ಷರಾದ ನಂತರದಲ್ಲಿ. ಸಂಸದ ಗೋವಿಂದ ಕಾರಜೋಳ, B ಶ್ರೀರಾಮುಲು, ಮಾಜಿ CM ಸದಾನಂದ ಗೌಡ ಎಲ್ಲರೂ ಕೂಡ ಬರಮಾಡಿಕೊಳ್ತಾ ಇದ್ದಾರೆ. ಮುರುಗೇಶ್ ನಿರಾಣಿ ಇದ್ದಾರೆ. ಈಗ ಘಟಾನುಘಟಿ ಎಲ್ಲ ನಾಯಕರುಗಳು ಕೂಡ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇರೋದು. ಎಲ್ಲರೂ ಬಂದು ನಿಂತ್ಕೊಂಡು ನಿತಿನ್ ನಬೀನ್ ಅವರನ್ನ ವೆಲ್ಕಮ್ ಮಾಡ್ತಾ ಇರೋ ದೃಶ್ಯ ಇದು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, SR ವಿಶ್ವನಾಥ್ ಇದ್ದಾರೆ, ಸಂಸದ BY ರಾಘವೇಂದ್ರ, ಮಾಜಿ CM ಜಗದೀಶ್ ಶೆಟ್ಟರ್, BSY ಖುದ್ದಾಗಿ BSY ಮತ್ತು ನಿತಿನ್ ನಬೀನ್ ಅವರೇ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿದೆ ಅಂತ ಕಾಣಿಸ್ತಾ ಇದೆ. ಈ ಬ್ರೇಕ್ಫಾಸ್ಟ್
ನಡೆಯುವಂತಹ ಸಂದರ್ಭದಲ್ಲಿ BSY ಮನೆಯಲ್ಲಿ ನಬೀನ್ ಬ್ರೇಕ್ಫಾಸ್ಟ್ ಸಭೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಆರಂಭ ಆಗತ್ತೆ. ಎಲ್ಲ ನಾಯಕರುಗಳು ಆತ್ಮೀಯವಾಗಿ ನಿತಿನ್ ನಬೀನ್ ಅವರನ್ನ ಬರಮಾಡಿಕೊಡ್ತಾ ಇರುವಂತಹ ನೇರ ಪ್ರಸಾರದ ಲೈವ್ ವಿಜುವಲ್ಸ್ ಅನ್ನ ನೋಡ್ತಾ ಇದ್ದೀವಿ. BSY ಅವರ ಧವಳಗಿರಿ ನಿವಾಸದ ಮುಂಭಾಗದ ದೃಶ್ಯಗಳಿದು. ಹಲವು ವಿಚಾರಗಳನ್ನ ಇವತ್ತು ಚರ್ಚೆ ಮಾಡಲಾಗುತ್ತೆ. ಬಿಜೆಪಿಯಲ್ಲಿ ಸಹಜವಾಗಿ ಒಂದು ಕಡೆ ಹುರುಪು, ಮತ್ತೊಂದು ಕಡೆ ನಿತಿನ್ ನಬೀನ್ ಏನು ವಿಚಾರಗಳನ್ನ ಪ್ರಸ್ತಾಪ ಮಾಡಲಿದ್ದಾರೆ, ಹೈಕಮಾಂಡ್ ನಿರ್ಧಾರ ಏನಾಗಿರಬಹುದು, ಸದ್ಯದ ರಾಜಕೀಯ ಬಿಜೆಪಿಯ ಬೆಳವಣಿಗೆಗಳ ಬಗ್ಗೆ ಅಂತ ಆ ಒಂದು ಕುತೂಹಲ ಕೂಡ ಇದ್ದೇ ಇದೆ. BSY ನಿವಾಸದ ಮುಂಭಾಗದ ಎಲ್ಲ ನಾಯಕರುಗಳು ಕೂಡ ಸೇರಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಅವರಿಗೆ ತಿಲಕವನ್ನ ಇಟ್ಟು ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಗ್ತಾ ಇದೆ BSY ನಿವಾಸದ ಒಳಗೆ. ಡಾಲರ್ಸ್ ಕಾಲೋನಿಯಲ್ಲಿರುವಂತಹ BS ಯಡಿಯೂರಪ್ಪನವರ ನಿವಾಸಕ್ಕೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಅವರ ಆಗಮನ ಆಗಿದೆ. ಬ್ರೇಕ್ಫಾಸ್ಟ್ ನಿಯೋಜನೆ ಆಗಿದೆ ಈಗಾಗಲೇ. ಸೊ ಇಲ್ಲಿ ಸಹಜವಾಗಿ BSY ಅವರ ಜೊತೆಗೆ 1-to-1 ಮಾತುಕತೆ ಆಗುವಂತಹ ಸಾಧ್ಯತೆಗಳು ಇದ್ದೇ ಇರುತ್ತೆ. ಸದ್ಯದ ಬಿಜೆಪಿಯ ರಾಜ್ಯ ಬಿಜೆಪಿಯ ಬೆಳವಣಿಗೆಗಳು, ಆ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ ನಿತಿನ್ ನಬೀನ್. ಮತ್ತು ಹೈಕಮಾಂಡ್ ಏನು ಸೂಚನೆ ಕೊಟ್ಟಿರುತ್ತೆ, ರಾಜ್ಯ ಬಿಜೆಪಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡಿರಬಹುದು ಬಿಜೆಪಿಯ ವರಿಷ್ಠರು, ಆ ಬಗ್ಗೆ ಖುದ್ದಾಗಿ BSY ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಆ ರೀತಿಯ ಸಾಧ್ಯತೆಗಳು ಸಹಜವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ BY ವಿಜೇಂದ್ರ ಅವರನ್ನೇ ಮುಂದುವರಿಸೋದಕ್ಕೆ BSY ಅವರು ತಮ್ಮ ಇಂಗಿತವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಬಿಜೆಪಿಯ ಹೈಕಮಾಂಡ್ ಈ ಬಗ್ಗೆ ಏನು ನಿರ್ಧಾರವನ್ನು ತೆಗೆದುಕೊಂಡಿರಬಹುದು ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಇವತ್ತಾಗುವ ಈ ಸಾಲು ಮೀಟಿಂಗ್, ಸಾಲು ಸಭೆಗಳು ಮತ್ತು ಈ ನಾಯಕರುಗಳ ಜೊತೆಗಿನ 1-to-1 ಚರ್ಚೆಗಳು, ಅಲ್ಲಿ ಏನು ನಿರ್ಧಾರ ಆಗುತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲ ಆಗಿದೆ.